ನಮಸ್ಕಾರ. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ ನಾನು ಬೀಟ್ರೂಟ್ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 2 ಸ್ಪೂನ್ ತುಪ್ಪನ ಪ್ಯಾನಿಗೆ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಹುರ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡ ನಂತರ ನಾವು ತುರಿಟ್ಕೊಂಡಿರೋ ಬೀಟ್ರೂಟ್ ಅಂದರೆ ಅರ್ಧ kg ಬೀಟ್ರೂಟ್ನ ಗೋಡಂಬಿ ದ್ರಾಕ್ಷಿ ಜೊತೆಗೇ ಹುರ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಗೋಡಂಬಿ ದ್ರಾಕ್ಷಿನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಆಮೇಲೆ ಬೀಟ್ರೂಟ್ ಹುರ್ಕೋಬೋದು. ಇಲ್ಲಿ ನಾನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇಲ್ಲ, ಜೊತೆಗೇ ಬೀಟ್ರೂಟ್ ತುರಿದಿರೋದನ್ನ ಹಾಕ್ಕೊಂಡು 2 ಮಿಕ್ಸ್ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ. ಬೀಟ್ರೂಟ್ನ ನೀವು ಒಂದು 5 ನಿಮಿಷ ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಇರೋದೆಲ್ಲ ಕಡಿಮೆ ಆಗಲಿ. ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಬೀಟ್ರೂಟ್ ಹುರಿಬೇಕಾದ್ರೆ ಬಿಟ್ಟರೆ ಮತ್ತೆ ತಳ ಹಿಡಿಯುತ್ತೆ ಅದು. ಬೀಟ್ರೂಟ್ ಈಗ ಚೆನ್ನಾಗಿ ಹುರಿದಾಗಿದೆ. ಇದಕ್ಕೀಗ ನಾವು ಒಂದು ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊತಿದ್ದೀವಿ. ಹಾಲು ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಅಷ್ಟೇ ನೀರು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಬೇಡ ಅಂದರೆ ಹಾಲು ಕೂಡ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ. ಸೊ ಇವಾಗ ಇದನ್ನು ಬೆಂದಿದೆ, ಹಾಲೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ ಇದು. ಇವಾಗ ನಾವು ಇದಕ್ಕೆ 1/2 ಕಪ್ ಅಷ್ಟು ಸಕ್ಕರೆನ ಹಾಕೋಣ. ಸಕ್ಕರೆ ಹಾಕಿದ ನಂತರ ಇದಕ್ಕೆ ನೀರೇನು ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ಹಾಕಿದ ನಂತರ ಗ್ಯಾಸ್ನ ಕಡಿಮೆ ಉರಿಲಿ ಇಟ್ಕೋಬೇಕು, ಈಗ ತಳ ಹಿಡಿದ್ಬಿಡುತ್ತೆ ಬೇಗನೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಏಲಕ್ಕಿ ಮತ್ತು ಒಣಶುಂಠಿ ಪೌಡ್ರನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊತಿದ್ದೀನಿ.